ಸಾರ್ವಜನಿಕವಾಗಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳನ್ನು ಕುರಿತು ಮಾತನಾಡ್ತಕ್ಕಂತಹದ್ದು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಆದಾಗ್ಯೂ ಕೂಡ ಈ ಜಗತ್ತಿನಲ್ಲಿ ಯಾವುದಾದರೂ ಕೂಡ ಒಂದು ಬದಲಾವಣೆಯನ್ನು ಮಾಡಬೇಕು ಅಂದರೆ ಆ ಬದಲಾವಣೆಯನ್ನು ಮಾಡಲಿಕ್ಕೆ ಇರ್ತಕ್ಕಂತಹ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಅಸ್ತ್ರ ಯಾವುದಾದ್ರೂ ಇದ್ದರೆ ಅದು ಶಿಕ್ಷಣ. ಅಂಥ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ಎಲ್ಲ ಹೆಮ್ಮೆಯ ನೇತಾರರ ಬಗ್ಗೆ, ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ ಹೆಮ್ಮೆಯಿಂದ ಇವತ್ತು ನಮ್ಮ ಮುಂದೆ ಈ ವೇದಿಕೆಗೆ ಬಂದಿದ್ದೇನೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು. ಏನು ಅಂದರೆ, ಶಿಕ್ಷಣ ಅಂದರೆ ಹುಲಿಯ ಹಾಲಿದ್ದಂತೆ. ಶಿಕ್ಷಣ ಅಂದರೆ ಹುಲಿಯ ಹಾಲಿದ್ದಂತೆ. ಯಾರು ಆ ಹುಲಿಯ ಹಾಲನ್ನು ಕುಡಿದಿರ್ತಾನೆ ಅವನು ಹುಲಿಯಂತೆ ಗರ್ಜಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂತಹದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ತತ್ವ ಏನಾಗಿತ್ತು ಅಂದರೆ, ಶಿಕ್ಷಣ, ಸಂಘಟನೆ, ತದನಂತರ ಹೋರಾಟ. ನಮ್ಮ ಭಾಗ ಅಭಿವೃದ್ಧಿ ಆಗಬೇಕಂದ್ರೆ ನೇರವಾಗಿ ಹೋರಾಟಗಳನ್ನು ಮಾಡೋದ್ರಿಂದ ಭಾಗ ಉದ್ಧಾರ ಆಗೋದಿಲ್ಲ. ನಮ್ಮ ಭಾಗ ಉದ್ಧಾರ ಆಗಬೇಕಂದ್ರೆ ಮೊದಲು ಪರಿಪೂರ್ಣವಾಗಿ ಶಿಕ್ಷಣವಂತರಾಗಬೇಕು. ಎದೆ ಸೀಳಿದ್ರೆ 2 ಅಕ್ಷರ ಇಲ್ದೇನೆ ನಾನು ಹೋರಾಟಕ್ಕೆ ಹೋದರೆ ಯಾವ ಬದಲಾವಣೆ ಈ ಜಗತ್ತಿನಲ್ಲಿ ಆಗೋದಿಲ್ಲ. ಮೊದಲು ನಮ್ಮಲ್ಲಿರುವಂತಹ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಎಲ್ಲರೂ ಶಿಕ್ಷಣವಂತರಾಗಬೇಕು. ಹಾಗಾಗಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೈಜ ಅಭಿಮಾನಿಗಳು, ಅವರ ತತ್ವದ ಅನುಯಾಯಿಗಳಿದ್ದಾರೆ, ಅವರೆಲ್ಲರೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಸದಾ ಪ್ರೋತ್ಸಾಹಿಸ್ತಾರೆ. ಶಿಕ್ಷಣ ಸಂಸ್ಥೆಗಳಿಗೆ ಯಾವತ್ತೂ ಕೂಡ ಕೇಡನ್ನು ಬಯಸೋದಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ. ಇವತ್ತು ಕೇವಲ ಅಂಬೇಡ್ಕರ್ ಅವರಷ್ಟೇ ಅಲ್ಲದೆ ಇವತ್ತು ಶಾಮರಾಯರು ಅಂತ ಒಬ್ಬ ಖ್ಯಾತ ಹಿರಿಯ ಪತ್ರಕರ್ತರಿದ್ದರು. ಶಾಮರಾಯರು ಅಂತ ಮೊದಲು ಪತ್ರಿಕೋದ್ಯಮದಲ್ಲಿ ಸಂಯುಕ್ತ ಕರ್ನಾಟಕ ಅಗ್ರಗಣ್ಯ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದೀರಿ. ಶಾಮರಾಯರು ಅವತ್ತು ಪ್ರವೃತ್ತಿ ಶಾಮರಾಯರಿಗೆ, ಬಟ್ ಬದಲಾದ ಕಾಲಘಟ್ಟದಲ್ಲಿ ಪ್ರವೃತ್ತಿ ಪತ್ರಿಕೋದ್ಯಮ ಒಂದು ಉದ್ಯಮವಾಗಿ ಬದಲಾಯಿತು. ತದನಂತರದಲ್ಲಿ ಅದು ವೃತ್ತಿಯಾಗಿ ಕೂಡ ಬದಲಾಯಿತು. ಶಾಮರಾಯರ ಕಾಲದಲ್ಲಿ ಪತ್ರಿಕೋದ್ಯಮ ಪ್ರವೃತ್ತಿಯಾದಂತಹ ಸಂದರ್ಭದಲ್ಲಿ ಅವರು ಬರುವ ಗೌರವಧನದ 20% ಹಣವನ್ನು ತಮ್ಮ ಸಮೀಪದ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಗಾಗಿ ಖರ್ಚು ಮಾಡ್ತಾ ಇದ್ದರು. ಯಾಕೆ ಅಂದರೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಸಮಾಜದಲ್ಲಿ ಇರ್ತಕ್ಕಂತಹ ಸಾಹಿತಿಗಳು, ಪತ್ರಿಕಾ ಮಾಧ್ಯಮದ ಮಿತ್ರರು, ಸಂಘಟನೆಯ ಮುಖಂಡರುಗಳು ಯಾವ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸ್ತಾರೆ. ನಮ್ಮ ಹೆಮ್ಮೆಯ ನಾಯಕರಾದಂಥ ಶಿವನಗೌಡ ನಾಯಕ್ ಸಾಹೇಬರು ಹೇಳಿದ್ರಲ್ಲ, ಇವತ್ತು ಧಾರವಾಡ, ಬೆಳಗಾವಿ ಇವೆಲ್ಲವೂ ಕೂಡ ಯಾಕೆ ಶೈಕ್ಷಣಿಕ ಹಬ್ಗಳಾಗಿದ್ದಾವೆ ಅಂದರೆ, ಅಲ್ಲಿರುವ ಪ್ರಗತಿಪರ ಚಿಂತಕರು, ಅಲ್ಲಿರುವ ಶಿಕ್ಷಣ ಪ್ರೇಮಿಗಳು, ಅಲ್ಲಿರುವಂಥ ಪತ್ರಿಕೋದ್ಯಮ ಮಿತ್ರರು, ಅಲ್ಲಿರುವ ಸಾಹಿತಿಗಳು ಎಲ್ಲರೂ ಕೂಡ ನಮ್ಮ ಭಾಗದಲ್ಲಿ ಶೈಕ್ಷಣಿಕವಾಗಿ ಬೆಳಿಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತು ವಿದ್ಯಾಕಾಶಿ ಅಂತ ಕರೀತವೆ ಧಾರವಾಡವನ್ನು. ಇವತ್ತು ನಮ್ಮಲ್ಲಿ ಯಾಕೆ ವಿದ್ಯಾಕಾಶಿ ಮಾಡಲಿಕ್ಕೆ ಇವತ್ತೆಲ್ಲ ಡೀಮ್ಡ್ ಯೂನಿವರ್ಸಿಟಿ ಇದ್ದಾವೆ. ಗುಲ್ಬರ್ಗದಲ್ಲಿ ನೋಡ್ರಿ ಶರಣಬಸಪ್ಪ ಅಪ್ಪ ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ಬಿಜಾಪುರದಲ್ಲಿ BLD ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ಇವತ್ತು ಬಳ್ಳಾರಿಯಲ್ಲಿ ಒಂದು MBA ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ನಮ್ಮ ಗೆಜ್ಜಲಘಟ್ಟದ ಇವ್ರದ್ದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಇವತ್ತು ಡೀಮ್ಡ್ ಯೂನಿವರ್ಸಿಟಿಗಳಾಗಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾಕಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಇವತ್ತು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ತಕ್ಕಂಥದ್ದು ಅಷ್ಟು ಸುಲಭದ ಒಂದು ವಿಚಾರ ಅಲ್ಲ. ಇವತ್ತೇನಿಲ್ಲೆಲ್ಲ ಮೇಲೆ ಕೂತಿದ್ದಾರೆ. ಇವತ್ತು ಒಂದು ದಿನದ ಸನ್ಮಾನ, ಇವತ್ತು ಒಂದು ದಿನದ ಗೌರವ, ತಮ್ಮ ಇಡೀ ಜೀವಮಾನದ ಅನೇಕ ಸವಾಲುಗಳನ್ನು ಎದುರಿಸ್ತಾ, ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸ್ತಾ, ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಸಾಹಸಿಗಳಾಗಿ
ಧೈರ್ಯಶಾಲಿಗಳಾಗಿ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಶೈಕ್ಷಣಿಕ ಸಂಸ್ಥೆಗೆ ಇವತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಏನು ಕೊಡ್ತಾ ಇದ್ದಾರೆ. ಸರ್ಕಾರದಿಂದ ಸಾಧ್ಯವಾಗದಂತಹ ಕೆಲಸವನ್ನು ಇವತ್ತು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಇವತ್ತು ಎದೆತಟ್ಟಿ ಈ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ. ಇವತ್ತು ನೋಡ್ರಿ, ಇಡೀ ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರಿ ಫಾರ್ಮಸಿ ಕಾಲೇಜ್ ಇದೆ, 2-3 ಮಾತ್ರ ನರ್ಸಿಂಗ್ ಸ್ಕೂಲ್ಗಳಿದ್ದಾವೆ. ಆದರೆ ಇವತ್ತು ಮಾನವಿಗೆ ಬಂದರೆ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಇದೆ. ಒಂದು ವೇಳೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಮಾಡದೆ ಹೋದರೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಬೆಂಗಳೂರು, ಗುಲ್ಬರ್ಗ, ಧಾರವಾಡಕ್ಕೆ ಹೋಗಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಬಡವರು ಶೈಕ್ಷಣಿಕರಿಂದ ವಂಚಿತರಾಗ್ತಾರೆ. ಆ ಒಂದು ಕಳಕಳಿಯನ್ನು ಇಟ್ಟು ಇವತ್ತು ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಏನು ಮಾಡ್ತಾ ಇದ್ದಾರೆ, ಇದು ಒಂದು ರೀತಿಯ ದೇವರ ಪೂಜೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಶಿಕ್ಷಣ ಸಂಸ್ಥೆಗಳು ಅಂದರೆ ದೇವಸ್ಥಾನಗಳು ಅಂತ ನಾವೆಲ್ಲರೂ ಕೂಡ ಕರಿತಾ ಇದ್ವಿ. ಆ ಭಾವನೆಯನ್ನು ನಾವೆಲ್ಲರೂ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ಅನೇಕರು ಹೇಳ್ತಾ ಇದ್ರು, ಇವತ್ತು ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ. ಹಿಂದೆ ಈ ಜಗತ್ತನ್ನು ತೋಳ್ಬಲ ಇದ್ದಂಥವ್ರು ಆಳುವಂಥ ಕಾಲ ಇತ್ತು, ರಾಜ ಮಹಾರಾಜರ ಕಾಲದಲ್ಲಿ ಅಧಿಕಾರ ಇದ್ದಂಥವ್ರು ಆಳುವಂಥ ಕಾಲ ಇತ್ತು, ಸಂಪತ್ತಿದ್ದಂಥವ್ರು ಆಳುವಂಥ ಕಾಲ ಇತ್ತು. ಆದರೆ ಇವತ್ತು ಜಗತ್ತನ್ನು ಆಳುವಂತಹದ್ದು ಶಿಕ್ಷಣ. ಯಾವನಿಗೆ ಜ್ಞಾನ ಇದೆ ಅವನು ಮಾತ್ರ ಜಗತ್ತನ್ನು ಆಳಲಿಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದೇವಸ್ಥಾನಗಳಿಗೆ ನಾವೆಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆಯೋ ಅದೇ ರೀತಿ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ. ಇವತ್ತು ಹಿಂದೆ ಕಾಲ ಇತ್ತು, ವಿದ್ಯೆ ಚಡಿ ಚಮ್ ಚಮ್, ವಿದ್ಯೆ ಘಮ್ ಘಮ್. ಇವತ್ತು ನೋಡ್ರಿ, ಸರ್ಕಾರದ ಕಾನೂನುಗಳು ಹೇಗಿದ್ದಾವೆ ಅಂದರೆ, ಒಬ್ಬ ಶಿಕ್ಷಕನಾದಂಥವನು ವಿದ್ಯಾರ್ಥಿಗೆ ಬೈಯೋ ಹಾಗಿಲ್ಲ, ದಿಟ್ಟಿಸಿ ನೋಡಿದರೆ 6 ತಿಂಗಳ ಶಿಕ್ಷೆ, ತದನಂತರ 1ರಿಂದ 8ನೇ ತರಗತಿಗೆ ಅವನನ್ನು ಅನುತ್ತೀರ್ಣ ಮಾಡೋ ಹಾಗಿಲ್ಲ, ಬಡಿಯೋ ಹಾಗಿಲ್ಲ. ಹಾಗಾದರೆ ಶೈಕ್ಷಣಿಕ ಗುಣಮಟ್ಟ ಹೇಗೆ ಹೆಚ್ಚಿಸಲಿಕ್ಕೆ ಸಾಧ್ಯ? ಇಂಥ ಅನೇಕ ಸವಾಲುಗಳ ಮಧ್ಯೆ, ಇದು ಈ ದೇಶದ ಕಾನೂನಿದೆ, ಈ ಅನೇಕ ಸವಾಲುಗಳ ಮಧ್ಯೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರತಕ್ಕಂಥದ್ದು ಇವತ್ತು ಖಾಸಗಿ ಸಂಸ್ಥೆಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಿಶೇಷವಾಗಿ ಕಲ್ಮಠ, ಇಡೀ ಹೈದರಾಬಾದ್ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ಮಾಡುವುದರ ಮೂಲಕ ನಮ್ಮ ಜಿಲ್ಲೆಯಲ್ಲೇ ಒಂದು ವೈದ್ಯಕೀಯ ಮಹಾವಿದ್ಯಾಲಯನ ತಂದಿರತಕ್ಕಂಥ ಅಗ್ರಗಣ್ಯವಾದ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಕಲ್ಮಠದ ಪರಮ ಪೂಜ್ಯರ ಸಂಸ್ಥೆ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ವಿಶೇಷವಾಗಿ ಕೇವಲ ಶಿಕ್ಷಣದ ಅಲ್ಲದೆ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಈ ಒಂದು ಜಾತ್ರೆಯಲ್ಲಿ ಆದ್ಯತೆಯನ್ನು ಕೊಟ್ಟು ಪುರುಷ ಮಹಿಳೆಯರು ಸಮಾನರು ಅನ್ನುವಂತಹ ಒಂದು ಸಮಾನತೆಯ ಸಾರವನ್ನು ಸಮಾಜಕ್ಕೆ ಪರಮ ಪೂಜ್ಯರು ಸಾರ್ತಾ ಇದ್ದಾರೆ. ಈ ಒಂದು ದಿಶೆಯಲ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ನಾವು ಆ ಸಮಾಜ ಕೂಡ ಸದಾ ಇರಬೇಕು. ಹಾಗೂ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅನೇಕ ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳನ್ನು ಇವತ್ತು ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಶಹಪುರ ತಾಲೂಕಿನ ಒಂದು ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ಪ್ರತಿ ವಿದ್ಯಾರ್ಥಿಯಿಂದ 20 ರೂಪಾಯಿ ಶುಲ್ಕ ಸಂಗ್ರಹ, ಖಾಸಗಿ ಶಾಲೆಯಿಂದ ಲೂಟಿ. ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳೇ 180, 20 ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ ಆ ಕಾರ್ಯಕ್ರಮಕ್ಕೆ ತಗೊಂಡಿದ್ದಾರೆ. 3600 ರೂಪಾಯಿ ತಗೊಂಡ್ರೆ ಅದು ಲೂಟಿ ಅಂತ. ಯಾವುದ್ರಿ ಲೂಟಿ? ಗಣಿಯನ್ನು ಮಾಡ್ತಾ ಇದ್ದಾರಾ, ಮೈನ್ಸನ್ನು ನಡೆಸ್ತಾ ಇದ್ದಾರಾ, ಮಟ್ಗ ನಡೆಸ್ತಾ ಇದ್ದಾರಾ, ಇಸ್ಪೀಟ್ ನಡೆಸ್ತಾ ಇದ್ದಾರಾ, ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರಾ? ಒಳ್ಳೆಯ ತನಕ್ಕೆ ಎಲ್ಲಿಯವರೆಗೆ ಸಮಾಜ ಬೆಲೆ ಕೊಡೋದಿಲ್ಲ ಅಲ್ಲಿಯವರೆಗೂ ಕೂಡ ಕೆಟ್ಟವರ ಆರ್ಭಟ ಈ ಜಗತ್ತಿನಲ್ಲಿ ಇರ್ತದೆ. ಹಾಗಾಗಿ
ಬುದ್ಧಿವಂತರು ಶಾಂತವಾದರೆ ಮೂರ್ಖರ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಿಸ್ತದೆ. ಹಾಗಾಗಿ ಎಲ್ಲ ಪ್ರಗತಿಪರರು ಕೂಡ ನಮ್ಮ ಭಾಗದ ಶೈಕ್ಷಣಿಕ ಪ್ರಗತಿಗಾಗಿ ನಾವೆಲ್ಲರೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಸದಾ ನಿಲ್ಲಬೇಕು. ಆ ಮೂಲಕವಾಗಿ ನಮ್ಮ ಭಾಗದ ಶೈಕ್ಷಣಿಕ ಪ್ರಗತಿಗೆ ಕಾರಣರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಪಾಲಕರು, ನಾವು ಶಾಲೆಗೆ ಮಕ್ಕಳನ್ನು ಕಳಿಸಿಬಿಟ್ರೆ ನಮ್ಮ ಒಂದು ಕೆಲಸ ಮುಗೀತು ಅಂತಲ್ಲ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಮನೆಯೇ ಮೊದಲ ಪಾಠಶಾಲೆ. ಹೆಸರು ಹನುಮಂತ ಅಂತ ಇಟ್ಟಿರ್ತೀರಿ, ಕರೆಯುವ ಸಂದರ್ಭದಾಗ ಹನುಮೆ, ನೀವಾ ಹನುಮೆ ಅಂತ ಕರೆದ್ರೆ ಆ ಮಗು ಏನು ಕಲಿತದೆ? ಅದಕ್ಕೆ ಗುಡಿಯನ ಹನುಮಪ್ಪನ ಮುಖ ಹಂಗಾಗಿರೋದು. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಅಹುದಹುದೆನ್ನುತ್ತಿರಬೇಕು. ಆ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಬೇಕು. ನಡೆಯಲ್ಲಿ, ನುಡಿಯಲ್ಲಿ ಸಂಸ್ಕಾರವನ್ನು ಮನೆಯಲ್ಲಿ ಕಲಿಸಿದರೆ, ಅದೇ ರೀತಿಯಲ್ಲಿ ಶಾಲೆಯಲ್ಲೂ ಕೂಡ ಉತ್ತಮ ಶಿಕ್ಷಣವನ್ನು ಕೊಟ್ಟರೆ ಬರುವಂಥ ದಿನಗಳಲ್ಲಿ ಈ ದೇಶಕ್ಕೆ ಉತ್ತಮ ಪ್ರಜೆಗಳಾಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿಯೊಬ್ಬರಲ್ಲಿಯೂ ಕೂಡ ಶಿಕ್ಷಣಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಒಬ್ಬ ಸಾಮಾನ್ಯ ಮೀನುಗಾರನ ಮಗ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಈ ದೇಶದ ರಾಷ್ಟ್ರಪತಿಯಾಗಿದ್ದು ಶಿಕ್ಷಣದಿಂದ. ಒಬ್ಬ ಸಾಮಾನ್ಯ ಶಿಕ್ಷಕ ಆಗಿರ್ತಕ್ಕಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಈ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಶಿಕ್ಷಣದಿಂದ. ಯಾರು ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, ಆ ಎಲ್ಲದ ಸಾಧನೆಯ ಮೂಲ ತಳಹದಿ ಶಿಕ್ಷಣ. ಯಾವಾಗ ನಾವು ಶಿಕ್ಷಣಕ್ಕೆ ಬೆಲೆಯನ್ನು ಕೊಡ್ತೇವೆ, ಆಗ ಶಿಕ್ಷಣ ನಮಗೆ ಬೆಲೆಯನ್ನು ತಂದು ಕೊಡ್ತದೆ. ಹಾಗಾಗಿ ಎಲ್ಲ ಮಾನವೀಯ ಪ್ರಗತಿಪರರಲ್ಲಿ ನನ್ನದೊಂದು ವಿನಂತಿ ಏನು ಅಂತ ಅಂದರೆ, ಎಲ್ಲರೂ ಕೂಡ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಉತ್ತಮವಾದ ಒಂದು ಅಭಿಪ್ರಾಯ ಇದ್ದಾಗ ನಿಮ್ಮ ಭಾಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಸಮಸ್ಯೆ ಸವಾಲುಗಳು 100 ಬರಲಿ, ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯ ಸ್ನೇಹಿತರಿಗೆ ನನ್ನದೊಂದು ಕರೆ ಏನಂದರೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆಯ ಕುಗ್ಗದೆಯ ನುಗ್ಗಿ ನಡೆ ಮುಂದೆ ಅನ್ನುವಂತಹ ಸಂದೇಶವನ್ನು ಎಲ್ಲ ನನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರಿಗೆ ಹೇಳಲಿಕ್ಕೆ ಬಯಸ್ತಾನೆ. ಇನ್ನು ಇಲ್ಲಿ ಅನೇಕ ಪಾಲಕರಿದ್ದೀರಿ, ಯಾವುದೇ ಮಗುವನ್ನು ಭಗವಂತ ನಮ್ಮನ್ನಾಗಲಿ ನಿಮ್ಮನ್ನಾಗಲಿ ಸುಮ್ಮನೆ ಟೈಮ್ ಪಾಸ್ ಮಾಡಿ ಭೂಮಿ ಮೇಲೆ ಬರ್ರಿ ಅಂತ ಕಳಿಸಿಲ್ಲ. ಯಾವಾಗ ಲೈಟ್ ಬೇಕಾಯ್ತೋ ಆಗ ಭಗವಂತ ಥಾಮಸ್ ಅಲ್ವಾ ಎಡಿಸನ್ನನ್ನು ಕಳಿಸಿದ. ಯಾವಾಗ ವಿಮಾನ ಬೇಕಾಯ್ತೋ ಆಗ ರೈಟ್ ಸಹೋದರರನ್ನು ಕಳಿಸಿದ. ಹಾಗೆ ಪ್ರತಿಯೊಂದು ಮಗುವಲ್ಲೂ ಕೂಡ ಅಪ್ರತಿಮವಾದ ಪ್ರತಿಭೆ ಇದೆ. ನಾವು ಉತ್ತಮ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸಿ ಪ್ರೋತ್ಸಾಹಿಸಿದರೆ ಪ್ರತಿಯೊಂದು ಮಗು ಕೂಡ ಈ ದೇಶವನ್ನು ಬೆಳೆಯಬಲ್ಲ, ಈ ದೇಶವನ್ನು ಬೆಳಗಬಲ್ಲ ಅನ್ನುವಂತಹ ಕರೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಇನ್ನು ಈ ದೇಶದ ಸಂಸ್ಕೃತಿ ಇವತ್ತು ಯಾಕೆ ಇಂಥ ಕಾರ್ಯಕ್ರಮಗಳನ್ನು ಮಠ ಮಾನ್ಯಗಳು ಮಾಡ್ತವೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಠಮಾನ್ಯಗಳ ಕೊಡುಗೆ ಅಗ್ರಗಣ್ಯ ಇದೆ. ಇವತ್ತು ದೇಶ ಪ್ರೇಮವನ್ನು, ಉತ್ತಮ ಸಂಸ್ಕಾರವನ್ನು ಮಠಮಾನ್ಯಗಳು ಇವತ್ತು ಮಕ್ಕಳಲ್ಲಿ ತುಂಬ್ತಾ ಇದ್ದಾವೆ. ಇವತ್ತು ಅದಕ್ಕೆ ಕವಿ ಒಂದು ಕಡೆ ಹೇಳ್ತಾನೆ, ಪೂರ್ವದಿಂದ ಪಶ್ಚಿಮದೆಡೆಗೆ ಹರಿವ ನರ್ಮದಾ ನದಿ ಭಾರತ ಮಾತೆಯ ಚಿನ್ನದ ನಡುಪಟ್ಟಿ. ಕೆಳಗೆ ಇರುವಂತಹ ಶ್ರೀಲಂಕಾ ಭಾರತ ಮಾತೆಯ ಪಾದ ಕಮಲಗಳು, ಅಲ್ಲಿರುವಂತಹ ಸಮುದ್ರದ ತಾಯಿ ಭಾರತ ಮಾತೆಯ ಪಾದಗಳನ್ನು ತೊಳಿತಾ ಇದ್ದಾಳೆ. ಮೇಲೆ ಇರುವಂಥ ಕಾಶ್ಮೀರ ಕಣಿವೆ ಈ ಭಾರತ ಮಾತೆಗಿಟ್ಟಂಥ ಕಿರೀಟ. ಇವತ್ತು ಸೂರ್ಯ ಚಂದ್ರರು ಭಾರತ ಮಾತೆಗೆ ಆರತಿಯನ್ನು ಎತ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಕಲಿಸ್ರಿ. ಯಾಕೆಂದರೆ ವಂದನ್ ಕಿ ಭೂಮಿ ಹೇ, ಅಭಿವಂದನ್ ಕಿ ಭೂಮಿ ಹೇ, ये अर्पण की भूमि है, एक मातृ दर्पण की भूमि है, बिंदु बिंदु गंगा है, कंकर कंकर शंकर है, जिएंगे तो इसके लिए मरेंगे तो इसके लिए, ये मेरा ಭಾರತ है ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ, ಪರಮ ಪೂಜ್ಯರಿಗೆ ಮತ್ತು ಎಲ್ಲ ಪಾಲಕರಿಗೆ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ.